ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯಲಕ್ಷ್ಮಿ. ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ನಾನು ಒಂದು 2 ಮಂತ್ಸಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ. ಕಾರಣ ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಯಾಕೆ, ಏನಾಯಿತು, ನನ್ನ ಮನಸ್ಥಿತಿ ಏನಾಗಿತ್ತು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇವತ್ತಿನಿಂದ ನಾನು ಒನ್ ಡೇ ಬಿಟ್ಟು ಡೇ ನಾನು ಚಾನಲ್ ವಿಡಿಯೋ ಹಾಕ್ಕೊಂಡು ಹೋಗ್ತಿರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ನೋಡಿ, ಹಾಗೆ ಒಂದು ಲೈಕು ಸಬ್ಸ್ಕ್ರೈಬರ್ನ ಕೊಡಿ. ಯಾಕೆ 2 ತಿಂಗಳಿಂದ ನಾನು ವಿಡಿಯೋ ಮಾಡಿಲ್ಲ ಅನ್ನೋದನ್ನು ನಾನು ಮುಂದೆ ತಿಳಿಸ್ತೀನಿ. ಹಾಗೆ ಒಂದು ಏನು ಅಂತ ನಾನು ಹೇಳ್ತಾ ಒಂದು ಒಳ್ಳೆ ರೆಸಿಪಿ ಕೂಡ ನಿಮಗೆ ತೋರಿಸ್ತೀನಿ. ಒಂದು ಕಣ್ಣಿಗೆ ಚೆನ್ನಾಗಿ ಉಪಯೋಗ ಆಗುವಂಥದ್ದು, ಹೇರ್ ಗ್ರೋತ್ಗೆ ಚೆನ್ನಾಗಿರುವಂಥದ್ದು, ಹೆಲ್ತಿ ಆದಂಥ ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ರೆಗ್ಯುಲರಾಗೂ ಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು ಒಂದು ಒಳ್ಳೆ ಚಟ್ನಿ ಪುಡಿನ ನಿಮಗೆ ತೋರಿಸ್ತೀನಿ. ಮತ್ತು ಹಾಗೆ ನಾನು ಯಾಕೆ ನನಗೆ ಇವೆಲ್ಲ ಪ್ರಾಬ್ಲಮ್ ಆಗಿ 2 ಮಂತ್ಸಿಂದ ವೀಡಿಯೋ ಹಾಕಿಲ್ಲ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪು ಕಡಲೆಬೇಳೆ, ಅರ್ಧ ಕಪ್ಪು ಉದ್ದಿನಬೇಳೆ, ಒಂದು ಅರ್ಧ ಕಪ್ಪು ಧನ್ಯ ಇದನ್ನು ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಲೈಟಾಗೆ ಮೀಡಿಯಮ್ ಉರಿಲಿ ಹುರ್ಕೊಳ್ಳೋಣ. ಹಾಗೆ ಏನಾಯಿತು ಅಂದರೆ ಸ್ವಲ್ಪ ಹೆಲ್ತು ಪ್ರಾಬ್ಲಮ್ ಆಯಿತು. ಮನಸ್ಸು ತುಂಬ ಬೇಜಾರಾಗೋಯಿತು. ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಹಾಗಾಗಿ ಎಲ್ಲ ಡ್ರಾಪ್ ಮಾಡಿಕೊಂಡೆ. ಕಾರಣ ಫ್ಯಾಮಿಲಿಯಲ್ಲೂ ಬೇಕಾದಷ್ಟು ಇರುತ್ತೆ. ಅದನ್ನೆಲ್ಲ ಕೆಲವೊಂದು ಪರ್ಸ್ನಲ್ ನಂಗೆ ಹೇಳೋಕ್ಕಾಗಲ್ಲ. ಆದರೆ ನನಗೆ ಒಂದು ಬೇಜಾರು ಕಳೆಯೋದಕ್ಕೆ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿಕೊಂಡು, ನಾನು ಕುಕ್ಕಿಂಗ್ ಮಾಡಿಕೊಂಡು, ನನಗೆ ಗೊತ್ತಿರೋ ಅಂಥದ್ದನ್ನು ಮಾಡಿಕೊಂಡು ಹೋಗೋದಕ್ಕೋಸ್ಕರ ನಾನು ಈ ಚಾನಲ್ನ ಓಪನ್ ಮಾಡಿಕೊಂಡೆ. ಸ್ವಲ್ಪ ಮೈಂಡ್ ಫ್ರೆಶ್ ಆಗಿ ಮಾಡ್ಕೊಳ್ಳೋಣ, ಸ್ವಲ್ಪ ನನಗೆ ಫೈನಾನ್ಷಿಯಲಿ ಕೂಡ ಹೆಲ್ಪ್ ಆಗ್ಬೋದು ಅಂಥೇಳಿ. ಆದರೆ ನನಗೆ ದಿನೇ ಕಳೀತಾ ನನಗೆ ಯಾಕೋ ಯೂಟ್ಯೂಬ್ ಚೆನ್ನಾಗಿ ನಡೀತಾ ಇದ್ದಿದ್ದು ಆಟೋಮೆಟಿಕ್ಕಾಗಿ ಡೌನ್ ಆಗ್ತಾ ಬಂತು. ಏನು ಕಾರಣ ಅಂತ ಗೊತ್ತಿಲ್ಲ, ಏನು ವ್ಯತ್ಯಾಸ ಆಯಿತು ಅಂತ ಗೊತ್ತಿಲ್ಲ. ಸ್ವಲ್ಪ ವೀಡಿಯೋಗಳು ಇನ್ರೆಗ್ಯುಲರ್ ಆಗೋಯ್ತು ನನಗೆ. ಅಂದರೆ ಟೈಮಿಗೆ ಕರೆಕ್ಟಾಗಿ ಹಾಕೋಕ್ಕಾಗಲಿಲ್ಲ. ಮೇಯ್ನ್ ಪ್ರಾಬ್ಲಮ್ ನನ್ನಲ್ಲೇ ಇದೆ. ಆದರೂ ಸ್ವಲ್ಪ ವ್ಯೂಸ್ಗಳು ತುಂಬ ಡೌನ್ ಆಯಿತು. ದಿನೇ ಡೌನ್ ಆಗ್ತಾ ಹೋಗ್ತಿತ್ತು. ಏಕೆಂದರೆ ಹೆಲ್ಪ್ಗೂ ಯಾರಿಲ್ಲ. ನಾನು ಒಂಟಿನೇ ಜೀವನದಲ್ಲಿ. ನನಗೆ ಹೆಲ್ಪ್ ಮಾಡೋ ಅಂಥವ್ರು ಯಾರೂ ಇಲ್ಲ. ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ ಯಾರೂ ಇಲ್ಲ. ಹಾಗಾಗಿ ನಾನು ಇದೊಂದು ಚಾನಲ್ ಮಾಡಿಕೊಂಡೆ. ಮೀಡಿಯಾದಲ್ಲಿ ಸ್ವಲ್ಪ ನಾನು ಒಂಚೂರು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಸ್ವಲ್ಪ ಖುಷಿಯಾಗಿ ವಿಡಿಯೋ ಮಾಡೋಣ ಅಂತ. ಆದರೆ ಯಾಕೋ ಅಲ್ಲೂ ನಾನು ಸೋಲನ್ನು ಕಾಣ್ತಾ ಬಂದೆ. ಜೀವನದಲ್ಲಿ ತುಂಬ ಏನೇನೋ ಕೆಲಸ ಮಾಡ್ತಾ ಹೋದೆ. ಅದೇ ಪ್ರತಿಯೊಂದು ಇದರಲ್ಲೂ ಸೋಲನ್ನೇ ಕಂಡೆ. ಯಾವುದು ಸಕ್ಸಸ್ ಆಗಲೇ ಇಲ್ಲ. ಹಾಗೆ ಯೂಟ್ಯೂಬಲ್ಲೂ ಕೂಡ ನಾನು ಸೋಲೇ ನೋಡ್ತಾ ಹೋದೆ. ಇಂಪ್ರೂವ್ಮೆಂಟು ಆಗಲೇ ಇಲ್ಲ. ಹಾಗೆ ಇದು ಹುರಿತಾ ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಬ್ಯಾಡಗಿ ಮತ್ತು ಕೊಬ್ಬರಿ ತುರಿನಾರು ಹಾಕ್ಕೊಳ್ಳಿ. ನಾನು ಹಾಗೆ ಹೆಚ್ಚು ಹಾಕ್ಕೊಂಡೆ. ಏನು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ತೊಂದರೆ ಏನಿಲ್ಲ. ಒಂದೊಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಪ್ರೇಟು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ 3 ನಿಮಿಷ ನಿಧಾನವಾಗಿ ಹುರ್ಕೊಳ್ಳಿ. ಮೆಣಸಿನ್ಕಾಯಿನ ಸ್ವಲ್ಪ ಒಣಗಿಸಿದ್ರೆ ಬೇಗ ತೆಗಿಬೋದು. ಇಲ್ಲಾಂದರೆ ನಿಧಾನವಾಗಿ ಒಂದು 5-6 ನಿಮಿಷ ಹುರ್ಕೋಬೇಕಾಗುತ್ತೆ. ಮತ್ತು 1-2 ಡ್ರಾಪು, ತುಂಬ ಸ್ಪೂನ್ಗಟ್ಟಲೆ ಹಾಕೋದು ಬೇಡ. 1-2 ಡ್ರಾಪ್ ಮತ್ತು ಒಂದು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವು ಇಲ್ಲಿ ಒಂದು 2 ಕಟ್ಟಷ್ಟು 2-3 ಕಟ್ಟಷ್ಟು ತೊಗೊಂಡಿದ್ದೀನಿ. ಏಕೆಂದರೆ ಕರಿಬೇವು ಜಾಸ್ತಿ ಹಾಕ್ಕೊಂಡಷ್ಟು ನಿಮಗೆ ತುಂಬ ಒಳ್ಳೆಯದು. ಹಾಕ್ಕೊಂಡು ಇದನ್ನು ನೀವು ಪೌಡ್ರ್ ಮಾಡಿಕೊಂಡು ದೋಸೆ, ಚಟ್ನಿ, ಚಪಾತಿಗೆ, ರೈಸ್ಗೆ ಎಲ್ಲದಕ್ಕೂ ಉಪಯೋಗಿಸ್ಬೋದು. ಡೈಲಿ ಒಂದು 2 ಸ್ಪೂನಷ್ಟು ನೀವು ಉಪಯೋಗಿಸ್ತಾ ಬಂದಾಗ ಕರಿಬೇವನ್ನ ನಿಮಗೆ ಅದರ ಎಫೆಕ್ಟು ಚೆನ್ನಾಗೇ ವರ್ಕ್ ಮಾಡುತ್ತೆ. ಒಂದಿನ ತಿಂದು ಬಿಟ್ಬಿಡಬಾರ್ದು. ಪ್ರತಿದಿನ ಒಂದು 2 ಸ್ಪೂನು ತಿಂಡಿಗಾಗಲಿ ಅಥವಾ ಊಟಕ್ಕಾಗಲಿ ಉಪಯೋಗಿಸ್ತಾ ಬರಬೇಕು. ಒಂದು ರೈಸ್ ಕರೆ ಒಂದು 2-3 ಸ್ಪೂನು ಪುಡಿ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮೊದಲನೇ ಒಂದು 2-3 ತುತ್ತು ರೈಸನ್ನು ತಿಂದಾಗ ನಿಮಗೆ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ನಿಮಗೆ ಈ ಕೂದಲು ಬೆಳವಣಿಗೆಗೆ ಕೂದಲು ಉದುರೋದು ಡ್ರಾಪ್ ಆಗುತ್ತೆ. ಇದನ್ನೆಲ್ಲ ಹುರ್ಕೊಂಡು ನಾವು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ತುಂಬ ಇದಾಗಬಾರ್ದು. ಹಾಕ್ಕೊಂಡು ಎಲ್ಲ ಅದರೊಳಗಡೆ ಹುರಿದಿದ್ದೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಹಾರಕ್ಕೆ ಇಟ್ಕೊಳ್ಳಿ. ತಣ್ಣಗಾದಮೇಲೆ ಪುಡಿ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಇಲ್ಲಿ ಹುಣಸೆಹಣ್ಣು ಕೂಡ ನಾನು ಹುರಿಯೋಕ್ಕೆ ಹಾಕ್ಕೊಂಡಿದ್ದೀನಿ.
ಮತ್ತು ಸ್ವಲ್ಪ ಅರಶಿನ, ಬೆಲ್ಲ, 1-2 ಸ್ಪೂನಷ್ಟು ಬೆಲ್ಲ, ಇಷ್ಟು ಹಾಕಿ ಹುರಿದು ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳಿ. ಈಗ ಇವಾಗ ನಾನು ಅರ್ಧಂಬರ್ಧ ಮಾಡಿದ್ದೀನಲ್ವ, ಈಗ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಬೆಲ್ಲ, ಅರಿಶಿನ ಎಲ್ಲ ಹಾಕಿ ಮತ್ತೊಂದು ಸಲ ಗ್ರೈಂಡ್ ಮಾಡಿ ಇಟ್ಕೊತೀನಿ. ಇದು ಮನೇಲಿ ಯಾವಾಗಲೂ ಇಟ್ಕೊಂಡು ದಿನವೂ ಬಳಸ್ತಾ ಇರಿ. ಲೇಡೀಸ್ಗಂತೂ ತುಂಬ ಒಳ್ಳೆಯದಿದು. ಹಾಗೆ ನಾನು ಹೇಳಿದ್ನಲ್ಲ, ಆ ಥರ ತುಂಬ ಒಂಥರ ಬೇಜಾರಾಗ್ತಾ ಬಂತು. ಯಾಕೆ ವ್ಯೂಸು ನೋಡ್ತಾ ಇದ್ದವ್ರು 200-300-1000 ಹಾಕ್ತಿದ್ದವರು ಏಕ್ದಮ್ಮು 10-20-50ಕ್ಕೆ ಬಂದುಬಿಡ್ತು. ಆವಾಗ ತುಂಬ ನೋವಾಗೋಯಿತು. ಮೊದಲೇ ಮಾನಸಿಕವಾಗಿ ನೋವು, ಅದ್ರ ಜೊತೆಗೆ ಎಲ್ಲದರಲ್ಲೂ ಸೋಲೆ ಕಂಡ ನಾನು ಇದರಲ್ಲೂ ಸೋಲಕ್ಕೆ ಶುರುವಾಯ್ತಲ್ಲ, ಹಾಗಾಗಿ ತುಂಬ ದುಃಖ ಆಯಿತು. ಬಿಟ್ಬಿಡೋಣ, ಬೇಡ, ಯಾಕೋ ನನಗೆ ನಂಗೆ ಜಯ ಸಿಗಲ್ಲ, ಸಕ್ಸಸ್ ಆಗಲ್ಲ, ನನ್ನ ಲೈಫೇ ಇಷ್ಟೇ, ಅಥವಾ ನನ್ನ ಹೆಸರಲ್ಲೇ ಆಗಿರ್ಬೋದೇನೋ, ಜಯಲಕ್ಷ್ಮಿ ಅನ್ನೋದೇ ನೆಗೆಟಿವ್ ಆಗಿರ್ಬೋದೇನೋ ಅನ್ನೋ ಭಾವನೆ ಬಂದುಬಿಡ್ತು. ಹಾಗಾಗಿ ಆ ಬೇಜಾರಲ್ಲಿ ನನಗೆ ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ. ಅದೇ ತುಂಬ ಆಸೆ ನನಗೆ, ಯೂಟ್ಯೂಬ್ ನನ್ನ ಚಾನಲ್ ಮಾಡಬೇಕು ಅನ್ನೋದು ನಂಗೆ ಬಹಳ ಆಸೆ. ಅದರಲ್ಲಿ ಅಟ್ಲೀಸ್ಟ್ ಈಗ ನಾನು ಡಿಸೈಡ್ ಮಾಡಿಕೊಂಡೆ, ಪರವಾಗಿಲ್ಲ, ನಂಗೆ ಸಕ್ಸಸ್ ಬರದೇ ಇದ್ರೂ ಪರವಾಗಿಲ್ಲ, ನಾನು ಮಾಡ್ಕೊಂಡು ಹೋಗೋಣ, ನನಗೆ ಜನ ಎನ್ಕರೇಜ್ ಕೊಡದೇ ಇದ್ರೂ ಪರವಾಗಿಲ್ಲ, ಮಾಡ್ಕೊಂಡು ಹೋಗ್ತಾ ಇರೋಣ ಅಂಥೇಳಿ. ಜೊತೆಗೆ ಏನು ಮಾಡ್ತಾರೆ, ಸಬ್ಸ್ಕ್ರೈಬರ್ ಮಾಡ್ಕೋತೀರಾ, ಕ್ಯಾನ್ಸಲ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಕ್ಯಾನ್ಸಲ್ ಮಾಡ್ಕೊತಾರೆ, ಹೀಗೆ. ಹಾಗಾಗಿ ನನಗೆ 1000 ಕೂಡ ದಾಟೋಕ್ಕಾಗಲೇ ಇಲ್ಲ ಸಬ್ಸ್ಕ್ರೈಬರು. ಹಾಗಾಗಿ ನನಗೆ ತುಂಬ ನಿರಾಶೆ ಆಯಿತು. ವರ್ಷಾನುಗಟ್ಟಲೆ ಮಾಡ್ತಾಯಿದ್ರು, ಏನೂ ಪ್ರಯೋಜನ ಆಗಲಿಲ್ವಲ್ಲ ಅನ್ನೋ ನೋವು ತುಂಬ ಕಾಡ್ತಿತ್ತು. ಆದರೆ ಮತ್ತೆ ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗೆಲ್ತೀನೋ ಸೋಲ್ತೀನೋ ಅದು ಮುಖ್ಯ ಅಲ್ಲ. ನನ್ನ ಮನಸ್ಸು ಸಮಾಧಾನಕ್ಕೆ, ನನ್ನ ಖುಷಿಗೆ, ನನ್ನ ಮಾನಸಿಕವಾದ ಹಿಂಸೆನ ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ.